ರಾಜ್ಯ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು, ಹಿರಿಯ ನಾಯಕರುಗಳು ಮತ್ತು ಪದಾಧಿಕಾರಿಗಳು ತಾವು ಅಖಿಲ ಭಾರತ ಮಟ್ಟದಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಭಾಗ ಅನ್ನೋದನ್ನೇ ಬಹುಕಾಲ ಮರೆತುಬಿಟ್ಟಿದ್ರು ಅಂತ ಕಾಣುತ್ತೆ. ಅದರಲ್ಲೂ ವಿಶೇಷವಾಗಿ 2024 ಲೋಕಸಭಾ ಚುನಾವಣೆ ನಂತರ ಅಸ್ತಿತ್ವದಲ್ಲಿರೋದು ನರೇಂದ್ರ ಮೋದಿ ನೇತೃತ್ವದ ಬಹುಪಕ್ಷೀಯ ಸರ್ಕಾರ. ಅದರಲ್ಲೂ JDU ಮತ್ತು ತೆಲುಗು ದೇಶಂ ಪಾರ್ಟಿಗಳು ಅಲ್ಲಿ ಆ ಸರ್ಕಾರದ ಪ್ರಮುಖ ಆಧಾರ ಸ್ತಂಭವಾಗಿರುವುದನ್ನ ಎಲ್ರಿಗೂ ಚಿರಪರಿಚಿತವೇ. ಕರ್ನಾಟಕದ ಬಿಜೆಪಿ ನಾಯಕರು ಮರ್ತು ಬಿಟ್ಟಿದ್ರು ಅಂತ ಕಾಣುತ್ತೆ. 2024 ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಯಾವಾಗ JDS ನ ಪಿತಾಮಹ HD ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕೈ ಜೋಡಿಸಿದ್ರು, ಆವತ್ತೇ ಎರಡು ದೈತ್ಯ ಶಕ್ತಿಗಳ ಸಮಾಗಮವಾದಂತಾಗಿತ್ತು. ಹಾಗಂತ ನಾವು ಈ ಸುದ್ದಿವಾಹಿನಿಯಲ್ಲೂ ಕೂಡ ಅಭಿಪ್ರಾಯ ಪಟ್ಟಿದ್ವಿ. ಅದನ್ನ ಗಮನಿಸ ಇದುವರೆಗೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಈ ವಿಷಯವನ್ನ ಮರೆತು ಬಿಟ್ಟವರಂತೆ ವರ್ತಿಸ್ತಾ ಇದ್ರು. ಕರ್ನಾಟಕದಲ್ಲಿ NDA ಅಂತಂದ್ರೆ ಒಡೆದ ಮನೆ ತರ ಇತ್ತು. ಬಿಜೆಪಿ ನಾಯಕರುಗಳು ಅವ್ರ ಪಾಡಿಗೆ ಅವ್ರಿಗೆ, JDS ನಾಯಕರು ತಮ್ಮ ಪಾಡಿಗೆ ತಾವು ಇದೇ ರೀತಿ ಪ್ರತ್ಯೇಕವಾಗಿ ವರ್ತಿಸ್ತಾ ಬಂದ್ರು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಂತರ 5 ವಿಧಾನಸಭೆ ಉಪಚುನಾವಣೆಗಳು ನಡೆದವು. ಅಲ್ಲೆಲ್ಲೂ ಕೂಡ ಇವೆರಡು ಮೈತ್ರಿ ಪಕ್ಷಗಳ ನಡುವೆ ನಿಕಟವಾದ ಸಂಬಂಧವಾಗ್ಲಿ, ಪರಸ್ಪರ ಅರ್ಥಪೂರ್ಣವಾದ ಹೊಂದಾಣಿಕೆ ಆಗ್ಲಿ, ಕನಿಷ್ಠ ಪಕ್ಷ ಒಂದು ಚತುರ ತಂತ್ರಗಾರಿಕೆಯನ್ನಾಗ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಮೊದಲು ನಡೆದ 3 ಉಪಚುನಾವಣೆಗಳ ಪೈಕಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್, ಅದೇ ರೀತಿ ಶಿಗ್ಗಾಂವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಪುತ್ರ, ಇವರಿಬ್ರು, ಹೀಗೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳು ಪುತ್ರರೇ ಕಣಕ್ಕಿಳಿದಾಗ್ಲೂ ಕೂಡ ಇವೆರಡು ಮಿತ್ರ ಪಕ್ಷಗಳು ಮಿತ್ರರಂತ ವರ್ತಿಸ್ಲೇ ಇಲ್ಲ. ಒಂದು ಸಾಮೂಹಿಕ ಸಂಘಟಿತ ಹೋರಾಟವನ್ನ ನಡೆಸಲಿಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಈ ದೌರ್ಬಲ್ಯವನ್ನ ಬಳಕೆ ಮಾಡಿಕೊಂಡೆ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸ್ತು. ಆ 3 ಉಪಚುನಾವಣೆಗಳ ನಂತರ ಮತ್ತೆರಡು ಉಪಚುನಾವಣೆಗಳು ತೀರೆ ಇತ್ತೀಚೆಗೆ ನಡೆದ್ವಲ್ಲ, ದಾವಣಗೆರೆಯಲ್ಲಾಗ್ಲಿ, ಬಾಗಲಕೋಟೆಯಲ್ಲಾಗ್ಲಿ. ಬಾಗಲಕೋಟೆ ಬಿಜೆಪಿಯ ಭದ್ರಕೋಟೆ ಅನ್ಸಿತ್ತು ಹಿಂದಿನ ಚುನಾವಣೆವರೆಗೂ. 2023 ಅಸೆಂಬ್ಲಿ ಚುನಾವಣೆವರೆಗೂ ಕೂಡ ಅದೊಂದು ಭದ್ರಕೋಟೆ ಆಗಿತ್ತು. ಅಲ್ಲಿ ಈ RSS ಕೇಡರ್ಗಳ ಒಂದು ಸುಸಂಘಟಿತ ಒಂದು ನೆಟ್ವರ್ಕ್ ಅಲ್ಲಿದೆ ಅಂತ ಜನ ಎಲ್ಲ ಭಾವಿಸಿದ್ರು. ಹಾಗಾಗ್ಲಿಲ್ಲ. ಹಿಂದಿನ ಚುನಾವಣೆಯಲ್ಲಿ ಕೇವಲ 3,500 ಮತಗಳ ಅಂತರದಿಂದ ಸೋತಿದ್ದ ಹಿರಿಯ ಮಾಜಿ ಶಾಸಕ ಚರಂತಿ ಮಠ ಅವ್ರನ್ನ ಕಣಕ್ಕಿಳಿಸಿದ್ರು ಕೂಡ ಈ ಬಾರಿಯಲ್ಲಿ 22,000 ಮತಗಳ ಅಂತರದಿಂದ ದಿವಂಗತ ಕಾಂಗ್ರೆಸ್ ಶಾಸಕರ ಪುತ್ರನೇ ಇವರನ್ನ ಹೀರಾಯವಾಗಿ ಸೋಲಿಸ್ಬಿಟ್ಟ. ಬಾಗಲಕೋಟೆಯಲ್ಲಾದ ಹಿನ್ನಡೆ ಮತ್ತು ದಾವಣಗೆರೆಯಲ್ಲಿ ಅಲ್ಲಿನ ಪಾರಂಪರಿಕ ವೋಟ್ ಬ್ಯಾಂಕ್ ಮುಸಲ್ಮಾನರೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯವಿದ್ದಾಗ್ಲೂ ಕೂಡ ಅದರ ಲಾಭ ಪಡೆಯೋ ಒಂದು ಸಣ್ಣ ಪ್ರಯತ್ನಕ್ಕೂ ಕೈ ಹಾಕಲಿಲ್ಲ ಬಿಜೆಪಿ ನಾಯಕರುಗಳು. ಮುಸ್ಲಿಮರ ಜೊತೆಗೆ ಅವ್ರಿಗೆ ಸಹಜ ಒಡನಾಟ ಕಡಿಮೆ ಇರಬಹುದು, ಆದ್ರೆ ಆ ಸಂದರ್ಭದಲ್ಲಿ JDS ನ ಸಹಕಾರ ಕೋರಿದ್ರೆ ಬಹುಶಃ ಕುಮಾರಸ್ವಾಮಿಯವರು ಅದನ್ನು ಸರಿಪಡಿಸಬಹುದಾಗಿತ್ತು. ಅದನ್ನ ಅವರ ಜೊತೆಗೆ ಒಂದು ನೇರ ಸಂವಾದ ನಡೆಸ್ಬಿಟ್ಟು ಒಂದು ಅಚ್ಚರಿಯ ಫಲಿತಾಂಶ ಕೊಡ್ಲಿಕ್ಕೆ ಕಾರಣವಾಗಬಹುದಾಗಿತ್ತು. ಬಹುಶಃ ವಿಳಂಬ ಆದ್ರೂ ಪರವಾಗಿಲ್ಲ. ಈಗ ಅರ್ಥ ಮಾಡಿಕೊಂಡಿರುವ ಹಾಗಿದೆ, ಕರ್ನಾಟಕದಲ್ಲಿ ಮಿತ್ರ ಪಕ್ಷಗಳಾಗಿರೋ ಬಿಜೆಪಿ ಮತ್ತು JDS ನಡುವೆ ಒಂದು ಸಮನ್ವಯ ಸಮಿತಿಯ ಕೊರತೆ ಇದೆ. ಸಮನ್ವಯ ಸಮಿತಿಯನ್ನ ತಕ್ಷಣವೇ ರಚಿಸಿಕೊಳ್ಳೇಬೇಕಾಗಿದೆ ಅನ್ನೋ ಅನಿವಾರ್ಯತೆಯನ್ನ ಈಗ ಅರ್ಥ ಮಾಡ್ಕೊಟ್ಟಿದ್ದಾರೆ. ಅದು ಕೂಡ ಮೊನ್ನೆ ಕರ್ನಾಟಕದ ಉಸ್ತುವಾರಿ ಅಗರ್ವಾಲ್ ಅವರು ಬೆಂಗಳೂರಿಗೆ ಬಂದಿದ್ದಾಗ ತಮ್ಮ ಪಕ್ಷದ ಪ್ರಮುಖ ನಾಯಕರುಗಳ, ಶಾಸಕರ, ಸಂಸದರ, ಮಾಜಿ ಮಂತ್ರಿಗಳ ಒಂದು ರಹಸ್ಯ ಸಭೆ ನಡೆಸ್ಬಿಟ್ಟು ಇಲ್ಲಿನ ವಿವಾದಾಸ್ಪದ ಅಂಶಗಳ ಬಗ್ಗೆ, ಇಲ್ಲಿನ ಸಂಘಟನಾತ್ಮಕ ದೌರ್ಬಲ್ಯಗಳ ಬಗ್ಗೆ ಮತ್ತು ವ್ಯಕ್ತಿಗತವಾದ ಅನೇಕರ ಒಣ ಪ್ರತಿಷ್ಠೆ ಮತ್ತು ಅಹಂಕಾರದ ಬಗ್ಗೆ ಎಚ್ಚರಿಕೆಯ ಮಾತನ್ನು ಆಡ್ಬಿಟ್ಟು ಇನ್ ಮುಂದೆ ನೀವು ಹೊಂದ್ಕೊಂಡು ಹೋಗಿ ಅಂತ ಒಂದು ಸಹಜವಾದ ಉಪದೇಶ ಕೊಟ್ಟು ಹೋಗಿದ್ದಾರಂತೆ. ಅದರಲ್ಲಿ ಕರ್ನಾಟಕದಲ್ಲಿ NDA ಅಸ್ತಿತ್ವದಲ್ಲಿದೆ ಅಂತ ಜನರಿಗೆ ಮೊಟ್ಟ ಮೊದಲ ಬಾರಿಗೆ ಅವ್ರ ಗಮನಕ್ಕೆ ಬಂದಿದ್ದೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ಕೇಂದ್ರ ಮಂತ್ರಿಗಳಾದ HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕರುಗಳು ಕೂಡ ಒಂದು ನಿಯೋಗ ಹೋಗ್ಬಿಟ್ಟು ಈ SIR ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಗುಂಪು ಗುಂಪು ಮತಗಣನೆ ನಡೆಸ್ಬಿಟ್ಟಿದೆ ಅಂತ, ಹೆಸರುಗಳ ಜನಗಣನೆ ನಡೆಸ್ಬಿಟ್ಟಿದೆ ಅಂತ ಅಂದ್ಬಿಟ್ಟು, ಯಾವ ರೀತಿ SIR ನೋಂದಣಿ ಫಾರ್ಮ್ಗಳನ್ನ ಗುಂಪು ಗುಂಪಾಗಿ ಮಸೀದಿಯಲ್ಲಿ
ಕಮ್ಯುನಿಟಿ ಹಾಲ್ಗಳಲ್ಲಿ ಮತ್ತು ಮದರ್ಸಾಗಳಲ್ಲಿ ಅವರು ವಿತರಿಸ್ತಾ ಇದ್ದಾರೆ. ಚುನಾವಣಾ ಆಯೋಗದ ನಿಯಮಗಳನ್ನ ಧಿಕ್ಕರಿಸ್ಬಿಟ್ಟು ತಮಗೆ ಬೇಕಾದಂತೆ, ಅದರಲ್ಲೂ ಬಿಜೆಪಿಯ ಮುಖ್ಯ ಆರೋಪ ಕಾಂಗ್ರೆಸ್ನ ವಿರುದ್ಧ ವಿದೇಶಿ ಪ್ರಜೆಗಳು ಅನ್ನೋದನ್ನ ಬಚ್ಚಿಟ್ಬಿಟ್ಟು ಅಕ್ರಮ ವಲಸಿಗರಾದ ವಿದೇಶಿ ಪ್ರಜೆಗಳನ್ನು ಕೂಡ ಮತದಾರರ ಪಟ್ಟಿಯಲ್ಲಿ ತೋರಿಸೋ ಹುನ್ನಾರ ನಡೆದಿದೆ ಅನ್ನೋ ಆರೋಪವನ್ನ ಲಿಖಿತ ರೂಪದಲ್ಲಿ ಒಂದು ಮನವಿ ಪತ್ರದ ಮೂಲಕ ಸಲ್ಲಿಸಿ ಬಂದಾಗ, ಈ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಎಂದಿನ ಸಹಜ ಶೈಲಿ, ಅವ್ರ ಮಾತಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ವಿರೋಧಿಗಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಆತಂಕ ಮೂಡಿಸುವಂತ ಒಂದು ಧೈರ್ಯ ಕಾಣಿಸುತ್ತೆ. ಈ ರೀತಿಯ ಎರಡೂ ಪಕ್ಷಗಳ ಮಿತ್ರ ಪಕ್ಷಗಳ ಒಂದು ಜಂಟಿ ಧ್ವನಿ ಹೊರಟಿದ್ದು ಇದೇ ಮೊದಲ ಬಾರಿಗೆ. ಇಬ್ರು ಸೇರಿ ಒಂದು ರಾಜಕೀಯ ಕಾಳೆ ಮೊಳಗಿಸದೆ ಇದೇ ಮೊದಲ ಬಾರಿಗೆ. ಇನ್ನು ಮುಂದೆ ಸಮನ್ವಯ ಸಮಿತಿ ಅಂತ ರಚನೆ ಆಗ್ಬಿಟ್ರೆ ಅದ್ರ ನೇತೃತ್ವ ಯಾರು ಅನ್ನೋ ವಿಚಾರದಲ್ಲಿ ಕೂಡ ಹೆಚ್ಚು ತಗಾದೆ ಮಾಡಬಾರ್ದು. ಯಾಕಂತಂದ್ರೆ ಕೇಂದ್ರ ಮಂತ್ರಿ ಮಂಡಲದಲ್ಲಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಸೀನಿಯಾರಿಟಿ ಪಟ್ಟಿಯನ್ನ ಗಮನಿಸಿ, ಆ ಅಧಿಕೃತ ಪಟ್ಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಂತರ 9ನೇ ಸ್ಥಾನ ಎಚ್ ಡಿ ಕುಮಾರಸ್ವಾಮಿ ಅವರದು. ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಗಳ 2 ಪ್ರಮುಖ ಇಲಾಖೆಗಳ ಕ್ಯಾಬಿನೆಟ್ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರದ್ದು. ಕುಮಾರಸ್ವಾಮಿ ಅವ್ರಿಗಿಂತ ಮುಂಚೆ ಹಲವಾರು ಬಾರಿ ಸಂಸದರು, ಕೇಂದ್ರ ಸಚಿವರು ಆಗಿರುವ ಬಿಜೆಪಿ ಮೂಲದ ಪ್ರಹ್ಲಾದ್ ಜೋಶಿ ಅವರದು ಪ್ರಧಾನ ಮಂತ್ರಿ ಅವರ ನಂತರದ 17ನೇ ಸ್ಥಾನ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಈ ಮಂತ್ರಿ ಮಂಡಲದ ಸೀನಿಯಾರಿಟಿಯನ್ನು ನಿಗದಿಪಡಿಸೋದ್ರಲ್ಲಿ ಕೇವಲ ತಮ್ಮ ಪಕ್ಷನಿಷ್ಠೆ, ಪಕ್ಷದಲ್ಲಿರೋ ಸೀನಿಯಾರಿಟಿಯನ್ನು ಮಾತ್ರ ಗಮನಿಸ್ತಾ ಇಲ್ಲ, ಒಟ್ಟಾರೆ ಸಾರ್ವಜನಿಕ ಬದುಕಿನ ಒಂದು ಅನುಭವ ಮತ್ತು ವರ್ಚಸ್ಸನ್ನ ಪರಿಗಣಿಸ್ಬಿಟ್ಟು ವಿವಿಧ ಮಿತ್ರ ಪಕ್ಷಗಳ ಸಚಿವರುಗಳ ಸೀನಿಯಾರಿಟಿ ಪಟ್ಟಿಯನ್ನು ಕೂಡ, ಸೀನಿಯಾರಿಟಿ ಕ್ರಮಾಂಕವನ್ನು ಕೂಡ ನಿಗದಿಪಡಿಸುತ್ತಾರೆ ಅಂತ ಕಾಣುತ್ತೆ. ಹೀಗಾಗಿ ಮಿತ್ರ ಪಕ್ಷಗಳ ಪೈಕಿ ಕೇಂದ್ರ ಸಚಿವ ಸಂಪುಟದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೊದಲನೇ ಸ್ಥಾನ. ತದನಂತರ ಉಳಿದ ಮಿತ್ರ ಪಕ್ಷಗಳು ಜೆಡಿಯು, ಟಿಡಿಪಿಗಳ ಪ್ರತಿನಿಧಿಗಳ ಹೆಸರುಗಳಿದೆ. ಇದನ್ನ ದಯಮಾಡಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು ಯಾರು ಅದನ್ನು ಮುಜುಗರ ಮಾಡ್ಕೋಬೇಕಾಗಿಲ್ಲ. ನಿಮ್ಗಿಂತ ಮುಂಚೆನೆ ನಿಮಗೆ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಅಧಿಕಾರದ ಗದ್ದಿಗೆ ಹತ್ರ ತಂದಿದ್ದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರನ್ನ ಕೇವಲ 38 ಜನ ಶಾಸಕರ ಬೆಂಬಲವಿದ್ದ ಕುಮಾರಸ್ವಾಮಿ ಅವರನ್ನ 78 ಸಂಖ್ಯಾಬಲವಿದ್ದ ಬಿಜೆಪಿ ನಾಯಕರೇ ಅವರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನಾವಿಬ್ರು ಸೇರಿ ಒಂದು ಒಕ್ಕೂಟವನ್ನ ರಚಿಸ್ಕೊಂಡ್ಬಿಟ್ಟು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವನ್ನ, ಅದೊಂದು ಅಸಹಜ ಸರ್ಕಾರ ಆಗಿತ್ತು. ಜನಾದೇಶದ ಪ್ರಕಾರ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಕೋಮುವಾದಿ ಶಕ್ತಿಗಳನ್ನ ಹೊರಗಿಡ್ಬೇಕು ಅನ್ನೋ ನೆಪದಿಂದ, ಹುಸಿ ನೆಪ, ತೀರಾ ಸೌಕಲಾದ ಒಂದು ಪರಿಕಲ್ಪನೆ ಅವ್ರನ್ನ, ಬಿಜೆಪಿನ ಕೋಮುವಾದಿ ಶಕ್ತಿಗಳನ್ನ ಹೊರಗಿಡ್ಲಿಕ್ಕೆ ಅಂತಂದ್ಬಿಟ್ಟು ಧರ್ಮಸಿಂಗ್ ಸಿದ್ದರಾಮಯ್ಯ ನೇತೃತ್ವದ ಒಂದು ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆ ಸರ್ಕಾರವನ್ನ ದಿಢೀರ್ನೆ ಪದಚ್ಯುತಗೊಳಿಸ್ಬಿಟ್ಟು ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತರಲಿಕ್ಕೆ ಬಹುಪಾಲು ಕಾರಣವಾಗಿದ್ದೆ ಕುಮಾರಸ್ವಾಮಿ ಅವರ ರಾಜಕೀಯ ಚಾಕಚಕ್ಯತೆ ಮತ್ತು ಧೈರ್ಯ. ಆಗ ಜಮೀರ್ ಅಹಮದ್ ಖಾನ್ ಕೂಡ ಒಂದು ಡ್ರೈವರ್ ಪಾತ್ರ ನಿರ್ವಹಿಸಿದ್ರು. 38 ಜನ ಬಂಡಾಯ ಜೆಡಿಎಸ್ ಶಾಸಕರನ್ನ ತಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ರಾಜಭವನಕ್ಕೆ ಹೋಗ್ಬಿಟ್ಟಿದ್ರು. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ಕೊಂಡು ಅದ್ರ ಜೊತೆಗೆ ಆ ಪದವಿ ಹೊರತುಪಡಿಸಿ ಕೂಡ ಯಾವಾಗ್ಲೂ ವಿವಿಧ ರಾಜಕೀಯ ವಿಚಾರಗಳ ಬಗ್ಗೆ ತಮ್ಮದೇ ಆದ ಸ್ವತಂತ್ರವನ್ನ ಯಾವುದೇ ಮುಚ್ಚುಮರೆಯದೆ ಮುಲಾಜುಗಳಿಂದ ವ್ಯಕ್ತಪಡಿಸ್ತಾ ಇರ್ತಾರೆ. ಬಹುಶಃ ಈ ಗುಣಧರ್ಮಗಳಿಂದಾಗಲೇ ಪ್ರಧಾನಮಂತ್ರಿ ಅವರಿಗೆ ಪ್ರಮುಖ ಸ್ಥಾನವನ್ನ ಕೊಟ್ಟಿರ್ಬೋದು ತಮ್ಮ ಮಂತ್ರಿ ಮಂಡಲದಲ್ಲಿ. ಜೆಡಿಎಸ್ ಇರೋದು ಕೇವಲ 2 ಸೀಟು ಕರ್ನಾಟಕದಿಂದ ಲೋಕಸಭೆಯಲ್ಲಿ, ಬಿಜೆಪಿಗೆ 17 ಸೀಟ್ ಇದೆ. ಆದ್ರೂ ಕೂಡ ಬಿಜೆಪಿಯ ಹಿರಿಯ ಮಂತ್ರಿಗಳಿಗಿಂತ ಕುಮಾರಸ್ವಾಮಿ ಅವರಿಗೆ ಕೊಂಚ ಮೇಲಿನ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ರಾಜಕಾರಣದಲ್ಲಿ ಸಹಜವೇ. ಇಲ್ಲಿ ಪ್ರತಿಷ್ಠೆ ಮುಖ್ಯವಾಗಬಾರದು, ಒಟ್ಟಾರೆ NDA ಮೈತ್ರಿಕೂಟದ ರಾಜಕೀಯ ಅಸ್ತಿತ್ವ ಮತ್ತು ವರ್ಚಸ್ಸನ್ನ ಹೆಚ್ಚಿಸೋ ರೀತಿಯಲ್ಲಿ ಇವೆಲ್ಲ ಇರಬೇಕು. ಇದರ ಪರೀಕ್ಷೆ ಈ ಸಮನ್ವಯ ಸಮಿತಿ ಅನ್ನೋದು ಏನಾದ್ರೂ ಅಸ್ತಿತ್ವಕ್ಕೆ ಬಂದ್ರೆ ಅದರ ಸತ್ವ ಪರೀಕ್ಷೆ ಆಗುದೇ ಮುಂಬರುವ ಹಿರಿಯೂರು ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯಲ್ಲಿ. ಡಿ ಸುಧಾಕರ್ ಅನ್ನೋ ಕಾಂಗ್ರೆಸ್ ಮಂತ್ರಿಯ ಅಕಾಲಿಕ ನಿಧನದಿಂದ ತೆರವಾಗಿರುವ ಈ ಸೀಟ್ನಲ್ಲಿ ಇವೆರಡೂ ಪಕ್ಷಗಳ ಒಟ್ಟಾರೆ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಕೇಳಿ ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಬಲವಾದ ಬಲಿಷ್ಠನಾದ ಮುಖ್ಯಮಂತ್ರಿ ಮತ್ತು ಅಷ್ಟೇ ವರ್ಚಸ್ಸಿರುವ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಮತ್ತು ಹರಿಪ್ರಸಾದ್ ಅವರ ಜಂಟಿ ಕಾರ್ಯಾಚರಣೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ, ಪ್ರಹ್ಲಾದ್ ಜೋಶಿ ಮುಂತಾದವರ ಜಂಟಿ ಪ್ರತಿರೋಧ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತೇನೋ
ಮೊದಲ ಅಗ್ನಿ ಪರೀಕ್ಷೆ ಹಿರಿಯೂರಿನಲ್ಲಿ ನಡೆಯಲಿದೆ. ಅದೇನೇ ಇರಲಿ, ಸಮನ್ವಯ ಅಂತಂದಾಗ ಅಲ್ಲಿ ವ್ಯಕ್ತಿಗತವಾದ ಎರಡೂ ಪಕ್ಷಗಳ ನಾಯಕರುಗಳು ತಮ್ಮ ವೈಯಕ್ತಿಕ ಸೇವಾ ಹಿರಿತನ, ವೈಯಕ್ತಿಕ ವರ್ಚಸ್ಸುಗಳನ್ನ ಬದಿಗೊತ್ಬಿಟ್ಟು ಸಹಜ ಸನ್ಮಿತ್ರರಂತೆ ಪರಸ್ಪರ ವಿಶ್ವಾಸದಿಂದ, ನಂಬಿಕೆಯಿಂದ ಮತ್ತು ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕಾಗಿದೆ ಅಂತ ನಾವು ಪ್ರತ್ಯೇಕ ನೆನಪಿಸ್ಬೇಕಾಗಿಲ್ಲ. ಅವ್ರಿಗೆಲ್ಲ ಸಾಕಷ್ಟು ಸೋಲು ಗೆಲುವುಗಳ ಅನುಭವ ಮತ್ತು ಕಠೋರವಾದ ರಾಜಕೀಯ ಹಿನ್ನಡೆಯ ಅನುಭವ ಕೂಡ ಇದೆ. ದಯಮಾಡಿ ಈ ಸಮನ್ವಯ ಸಮಿತಿಗೆ ಒಂದು ನಿರ್ದಿಷ್ಟವಾದ ದಿಕ್ಕು ದಶೆ ನೀಡುವಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿ ಆಗ್ತಾರೆ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈನೋಟ್ಸ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರ್ ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲೊಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸ್ತಿರೋ ಕಾರ್ಯಕ್ರಮ ಇದು. ದಿನಾಂಕ 12 ಜುಲೈ ಭಾನುವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೊನನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮmedia.org ಯಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಹೋಗಿ ನೋಡಿ.